ರೀಸೆಂಟಾಗಿ ಮೆಜೆಸ್ಟಿಕ್ 2 ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ಭರತ್ ಅವರು ಈಗ ರುಕ್ಮಿಣಿ ರಾಧಾಕೃಷ್ಣ ಅನ್ನುವಂತಹ ಒಂದು ಅದ್ಭುತವಾದಂತಹ ಟೈಟಲ್ನ ಇಟ್ಕೊಂಡು ಮತ್ತೊಮ್ಮೆ ಬೆಳ್ಳಿ ಪ್ರತಿ ವೀಕ್ಷಕರನ್ನ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಸಾಕಷ್ಟು ವಿಚಾರಗಳಿದೆ. ಮೆಜೆಸ್ಟಿಕ್ ಒಂದು ಥರದ ಸಿನಿಮಾ ಆಗಿದ್ರೆ ರುಕ್ಮಿಣಿ ರಾಧಾಕೃಷ್ಣ ಅನ್ನುವಂಥದ್ದು ಒಂದು ವಿಭಿನ್ನ ಹಾಗೂ ಒಂದು ಪೌರಾಣಿಕ ಒಂದು ಟೈಟಲ್ ಇದೆ. ಆದರೆ ಇದರೊಳಗೆ ಯಾವ ರೀತಿ ಕಂಟೆಂಟ್ ಇದೆ, ಈಗಿನ ಜನರ ಒಂದು ಆಸೆ ಆಕಾಂಕ್ಷೆಗಳಿಗೆ ಸಿನಿ ಪ್ರೇಕ್ಷಕರಿಗೆ ಯಾವ ರೀತಿಯಂತಹ ಕಂಟೆಂಟನ್ನು ಕೊಡ್ತಾರೆ, ಒಂದಿಷ್ಟು ವಿಚಾರಗಳನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಒಂದನೇದಾಗಿ ನಮಸ್ತೆ, ಹೇಗಿದ್ದೀರಾ? ಥ್ಯಾಂಕ್ ಯು ಸರ್. ನಾನು ತುಂಬ ಚೆನ್ನಾಗಿದ್ದೀನಿ, ದೇವರ ಆಶೀರ್ವಾದ. ಹಂಗೆ ಇರಲಿ, ಕಂಟಿನ್ಯೂಸ್ ಆಗಿ ದೇವರ ಆಶೀರ್ವಾದ ಮಾಡ್ತಾನೆ ಇರಲಿ. ನಿಮ್ಮ ಟೈಟಲ್ನಲ್ಲೇ ಇದೆ ರುಕ್ಮಿಣಿ ರಾಧಾಕೃಷ್ಣ ಅಂತ ಹೇಳ್ಬಿಟ್ಟು. ಸೊ ಇಬ್ಬರ ಪ್ರಿಯರ ಮುದ್ದಿನ ರಾಧಾಕೃಷ್ಣನ ನೀವು? ಇಲ್ಲ, ಲೈಕ್ ಇದು ನಾನು ನೋಡಿದ್ದು ಒಂದು, ಐ ಮೀನ್ ಲೈಕ್ ನಾನು ಹೇಳಿದ ಒಂದು ಎಳೆ ಕಥೆಯಿಂದ ನಮ್ಮ ಡೈರೆಕ್ಟ್ರು ಈ ಕತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದು ನಾನು ಕತೆ ಹೆಂಗೆ ಮಾಡಿದಂದರೆ, ಲೈಕ್ ನಾನು ನೋಡಿದ ಲೈಫ್ ಒಂದು, ನಾನು ಅನ್ಕೊಳ್ಳೋ ಲೈಫ್ ಒಂದು. ಸೊ ಅದನ್ನ ಇಟ್ಕೊಂಡು ಈ ಸ್ಟೋರಿನ ಮಾಡಿದ್ವಿ. ಸೊ ರುಕ್ಮಿಣಿ ಇಸ್ ನಾನು ನೋಡಿದ ಲೈಫು, ರಾಧಾ ನಾನು ಅನ್ಕೊಂಡಿದ್ದ ಲೈಫ್. ಸೊ ಎರಡನ್ನೂ ಯಾವ ರಾಧಾಕೃಷ್ಣ ಎರಡನ್ನೂ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಾ ಅಂತ? ಎರಡನ್ನೂ ಯಾವ ರೀತಿ, ಈಗ ರುಕ್ಮಿಣಿ ಕೃಷ್ಣನ್ ಮಧ್ಯ ರಾಧಾ ನಾವು ಪ್ಲೇಸ್ ಮಾಡಿದ್ದೀವಿ ಟೈಟ್ಲಲ್ಲಿ. ಸೊ ರುಕ್ಮಿಣಿ ಕೃಷ್ಣನ್ ಸೇರೋಕ್ಕೆ ಆತ್ಮನೇ ರಾಧಾ, ಅದೇ ರೀತಿ ಸಿನಿಮಾ. ಫಸ್ಟ್ ಹೋಗಿದ ತಕ್ಷಣ ಸಿನಿಮಾ ಥಿಯೇಟರ್ ಅಂಗಳಕ್ಕೆ ಹೋಗಿದ ತಕ್ಷಣ ರುಕ್ಮಿಣಿ ದರ್ಶನ ಕೊಡ್ತಾರ, ರಾಧಾ ದರ್ಶನ ಕೊಡ್ತಾರ, ಅಥವಾ ಕೃಷ್ಣನ ದರ್ಶನ ಆಗುತ್ತಾ ಅಂತ? ಸರ್ ಇದು ಪ್ಯಾರಲಲ್ ಆಗಿ ಹೋಗುತ್ತೆ ಸರ್, ನೋಡಿ ಎರಡು ಪ್ಯಾರಲಲ್ ಆಗಿ ಹೋಗುತ್ತೆ. ಎಸ್, ಸಾಂಗ್ ಅಂತೂ ರಿಲೀಸ್ ಆಗಿದೆ. ಸೊ ಕಲ್ಯಾಣ್ ಸರ್ ಬರ್ತಿರುವಂತಹ ಸಾಂಗು, ನಿಮ್ಮ ಮತ್ತು ಮೋಕ್ಷಿತಾ ಪೈ ಅವರ ನಡುವಿನ ಒಂದು ಸಾಂಗು, ಒಂದು ಕಡೆ ಕನ್ನಡ ಪ್ರೇಕ್ಷಕರಿಗೆ, ಮತ್ತೊಂದು ಕಡೆ ಈ ಬೆಂಗಳೂರಲ್ಲಿ ಸೆಟ್ಲ್ ಆಗಿರುವಂತಹ ಒಂದಷ್ಟು ಜನ ತಮಿಳಿಗರಿಗೂ ಕೂಡ ಈ ಒಂದು ಸಾಂಗ್ ಕೇಳೋದಕ್ಕೆ ತುಂಬಾ ಇಷ್ಟ ಆಗ್ತದೆ. ಬಿಕಾಸ್ ಯಾಕಂತಂದ್ರೆ ಎರಡೂ ಭಾಷೆಗಳನ್ನು ನಿಮ್ಮ ಒಂದು ಸಿನಿಮಾದಲ್ಲಿ ಯೂಸ್ ಮಾಡಿರುವಂಥದ್ದು, ಹಾಗೆಯೇ ಎರಡೂ ಭಾಷೆಗಳ ಅಭಿರುಚಿಯನ್ನು ಸಾಂಗ್ ಮೂಲಕ ಕಟ್ಕೊಟ್ಟಿರೋದಕ್ಕೆ ಎಷ್ಟು ಖುಷಿ ಆಗ್ತಿದೆ. ಬರೀತಿರ್ಬೇಕಾದ್ರೆ ಹೆಂಗಿತ್ತು, ಕಂಪೋಸ್ ಮಾಡಬೇಕಾದ್ರೆ ನೀವು ಎಲ್ಲ ಕೆಲಸಗಳಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಮೋಕ್ಷಿತಾ ಅವರು ಕೂಡ ಹೇಳಿದರು ಪ್ರೆಸ್ ಮೀಟಲ್ಲಿ. ಏನು ಹೇಳ್ತಾರೆ ಒಂದು ಸಾಂಗ್ ಬಗ್ಗೆ? ಈ ಸಾಂಗ್ ತುಂಬಾ ಖುಷಿ ಇದೆ. ಲೈಕ್ ರಜತ್ ಹೆಗ್ಡೆ ಅವ್ರು ಹಾಡಿದ್ದಾರೆ. ಐ ಮೀನ್ ಕನ್ನಡ ತಮಿಳ್ ಅಂದರೆ ಕುಂಭಕೋಣಮಲ್ಲಿ ಒಂದು ಪೋರ್ಷನ್ ಶೂಟ್ ಮಾಡಿದ್ವಿ, ರಾಧಾ ಪೋರ್ಷನ್. ಸೊ ಅಲ್ಲಿ ತಮಿಳ್ ನೇಟಿವಿಟಿ ಇರೋದ್ರಿಂದ ನಮ್ಮ ಸಿನಿಮಾಗಳಲ್ಲಿ ತಮಿಳ್ ನೇಟಿವಿಟಿ ನಾವು ನೋಡೋದು ಕಮ್ಮಿ. ಬಟ್ ನಾವು ತಮಿಳ್ ಸಿನಿಮಾಲಿ ನಮ್ಮ ನೇಟಿವಿಟಿ ಬೆಂಗಳೂರು ತುಂಬ ನೋಡ್ತಿದ್ವಿ, ಅವರು ಕನ್ನಡ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತಿದ್ವಿ. ನಾವು ಅದಕ್ಕೆ ಅವ್ರದ್ದು ಸ್ವಲ್ಪ ಯೂಸ್ ಮಾಡಿದ್ದೀವಿ. ಲೈಕ್ ಅಲ್ಲಿಂದೂ ಭಾಷೆನ ಇಲ್ಲಿ ಮಿಕ್ಸ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ವಿ. ಸುದೀಪ್ ಸರ್ ಒಂದು ಫಿಲಮಲ್ಲಿ ಮಾಡಿದರು, ಮೈ ಆಟೋಗ್ರಾಫಲ್ಲಿ, ಮಲಯಾಳಮನು ಕನ್ನಡ. ಇಲ್ಲೂ ಅಷ್ಟೇ, ಲೈಕ್ ಅಲ್ಲಿನ ಸೊಗಡಿಂದು ತೊಗೊಂಡು ನಮ್ಮ ಕನ್ನಡ ಪಲ್ಲವಿ ಚರಣನ ಮೇನ್ ಕೂರಿಸ್ಕೊಂಡು ಹುಕ್ ಲೈನ್ಸಿಗೆ ಮಾತ್ರ ತಮಿಳ್ ಯೂಸ್ ಮಾಡಿಕೊಂಡು ಕಲ್ಯಾಣ್ ಸರ್ ಬರ್ದು ಕೊಟ್ಟಿದ್ದಾರೆ. ಆ್ಯಂಡ್ ದಟ್ಸ್ ವೆರಿ ಟಚಿಂಗ್. ಆ್ಯಂಡ್ ಎಲ್ಲರೂ ನಮ್ಮವರೇ ಅಲ್ವಾ ಸರ್, ಕನ್ನಡ ಆದ್ರೇನು ತಮಿಳ್ ಆದ್ರೇನು, ಬೆಂಗಳೂರಲ್ಲಿ ಇದ್ಮೇಲೆ ಎಲ್ಲರೂ ನಮ್ಮವರೇ. ಸೊ ಅವ್ರಿಗೂ ಇಷ್ಟ ಆಗುತ್ತೆ, ಒಂದು ವೈಡ್ ರೀಚು ಸಿಗಲಿ. ಸೊ ಪ್ಯಾನ್ ಇಂಡಿಯಾ ಸಿನಿಮಾ ಅಂದರೆ ಈಗ ನಾವು ಎಲ್ಲ ಡಬ್ ಮಾಡ್ಬೇಕಂತೇನೆ, ಎರಡೂ ಮಾಡ್ಬೋದು. ನಂಗೆ ಕನ್ನಡನೂ ಬರುತ್ತೆ, ತಮಿಳು ಬರುತ್ತೆ. ಸೊ ಎಲ್ಲನೂ ಕೇಳ್ತೀನಿ, ಎಂಜಾಯ್ ಮಾಡ್ತೀನಿ. ಅಂದರೆ ಈ ತಮಿಳ್ ಸ್ಲ್ಯಾಂಗ್ ಏನಾದರೂ ಯೂಸ್ ಮಾಡಿದಾರಾ? ನೀವು ಹೇಳ್ತಾ ಇದ್ರಿ ರಾಧಾ ಹೀರೋ ಒಬ್ಬ ಬಿಟ್ಟು ಸೆಕೆಂಡ್ ಹಾಫಲ್ಲಿ ಆಲ್ಮೋಸ್ಟ್ ತಮಿಳ್ ಲ್ಯಾಂಗ್ವೇಜ್ ತುಂಬ ಇದೆ, ಲೈಕ್ ಒಂದು 20-30% ಇದೆ. ಸೊ ವಿ ಹ್ಯಾವ್ ಡನ್ ಬೋತ್ ದ ಲ್ಯಾಂಗ್ವೇಜಸ್. ಈಗ ಶಿವಣ್ಣ ಅವರು ಸತ್ಯ ಇನ್ ಲವ್ ಅಲ್ಲ ಬರೀ ತೆಲುಗುನೇ ಇತ್ತು ಸೆಕೆಂಡ್ ಹಾಫಲ್ಲಿ. ಸೊ ಇದನ್ನ ಎಲ್ಲ ನಾವು ಪಕ್ಕ ಸ್ಟೇಟ್ಸ್ ಚೆನ್ನಾಗಿ ಬರಬೇಕು. ಬಟ್ ಕನ್ನಡ ಅಂದರೆ ನಂಗೆ ತುಂಬ ಇಷ್ಟ, ಪಂಚಪ್ರಾಣ. ನಾನು ಯಾವುದೇ ಕಾರಣಕ್ಕೂ ಬೇರೆ ಲ್ಯಾಂಗ್ವೇಜ್ಗೆ ಇದು ಮಾಡಲ್ಲ. ಬಟ್ ಎಲ್ಲರೂ ಪ್ರೀತಿಯಿಂದ ಇಟ್ಕೊಂಡಿದ್ದೀವಿ. ಮತ್ತು ಎಲ್ಲ ಕಲ್ಚರ್ಸ್ನೂ ಇಲ್ಲಿ ತೋರಿಸ್ಬೇಕು, ಫ್ರೇಮ್ ಹೊಸ್ತನ ಕೊಡಬೇಕು. ಪ್ರತಿ ಒಂದು ಫ್ರೇಮಲ್ಲೂ ಕುಂಭಕೋಣಮಲ್ಲಿ ನಮಗೆ ಟೆಂಪಲ್ ಸಿಗುತ್ತೆ. ಸೊ ಅಲ್ಲಿನ ಭಾಷೆ ಅದು, ಅಲ್ಲಿನ ಸೊಗಡು ಅದು, ನಾವು ಅದನ್ನು ತೋರಿಸ್ಲೇಬೇಕು. ಕಥೆಯಲ್ಲಿ ಹೋಗೋದಕ್ಕೆ ನಾವು ಅದನ್ನು ತಂದಿದ್ದೀವಿ. ಓಕೆ, ಈ ಸಿನಿಮಾಗೋಸ್ಕರ ನೀವು ತಮಿಳು ಕಲ್ತಿದ್ದ ಅಥವಾ ಮುಂಚೆನೇ ನಿಮ್ಮ ತಮಿಳು ಬರುತ್ತಿತ್ತು? ಅಂದರೆ ನೀವು ಇಡೀ ಸಿನಿಮಾದಲ್ಲಿ ಹೀರೋ ಪೋರ್ಷನ್ ಯಾವುದು ಒಂದು ತಮಿಳು ಒಂದು ವರ್ಡ್ ಕೂಡ ಇಲ್ಲ? ನಾನು ನಮ್ಮ ಡೈರೆಕ್ಟ್ರಿಗೆ ಹೇಳಿದೆ, ಹೀರೋ ಮಾತ್ರ ಮಾತಾಡಬಾರ್ದು. ನನಗದೊಂದು ಇದು, ನಂಗೆ ತುಂಬ ಕನ್ನಡ ಅಂದರೆ ತುಂಬ ಇಷ್ಟ ಸರ್. ನಮ್ಮ ಕನ್ನಡ ಎಲ್ಲದಕ್ಕಿಂತ ಮೇಲೆ ಹೋಗ್ಬೇಕು. ನನಗೆ ಅನ್ಸೋದು ಯಾವಾಗಲೂ ಏನು ಗೊತ್ತಾ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ತುಂಬ ವಿಭಿನ್ನವಾಗಿದೆ, ಇಲ್ಲ ನಾವು ಬೇರೆಯವ್ರಿಗಿಂತ ಇನ್ನೂ ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊಳ್ಳೋದೇ ನಮ್ಮ ಸಿನಿಮಾ ಮೂಲಕ, ಮತ್ತು ನಮ್ಮ ಆರ್ಟಿಸ್ಟ್ ಮೂಲಕ, ನಮ್ಮ ಬರವಣಿಗೆಗಾರರ ಮೂಲಕ. ಸೊ ಇದು ನಾವೆಲ್ಲ ಸಮೃದ್ಧಿಯಾಗಿದ್ರೇ ನಮ್ಮ ಭಾಷೆ ಸಮೃದ್ಧಿಯಾಗಿದೆ ಅನ್ನೋ ಫೀಲಿಂಗ್ ನನಗೆ. ಅದಕ್ಕೆ ಸೊ ಐ ವಾಂಟ್ ಟು ಡೂ ಸಮಥಿಂಗ್ ಬಿಗ್ ಇನ್ ಕನ್ನಡ. ಐ ಮೀನ್ ನಂಗೆ ತುಂಬ ಆಸೆ ಇದೆ ನಮ್ಮ ಭಾಷೆನ ಇದು ಮಾಡಬೇಕು. ಐ ಮೀನ್ ನಮ್ಮ ಭಾಷೆ ಜನಕ್ಕೆ ಒಳ್ಳೊಳ್ಳೆ ಸಿನಿಮಾಗಳು ಕೊಡಬೇಕು ಅಂತ. ಎಸ್, ಈಗ ರಾಧಾ ತಮಿಳ್ನಾಡಲ್ಲಿ ಇರ್ತಾರೆ ಕುಂಭಕೋಣಮಲ್ಲಿ, ರುಕ್ಮಿಣಿ ಒಂದಷ್ಟು ಬೆಂಗಳೂರಲ್ಲಿ ಇರ್ತಾರೆ. ಸೊ ಹೀರೋ ರಾಧನ ರುಕ್ಮಿಣಿ ಒಂದು ವರ್ಷನ್ ಆದಮೇಲೆ ರಾಧನ್ ನೋಡಿಕೊಂಡು ಕುಂಭಕೋಣಂಗೆ ಹೋಗ್ತಾರೆ. ಆ ಥರ ಅಲ್ಲ, ಇದು ಪ್ಯಾರಲಲ್ ಆಗಿ ಹೋಗುತ್ತೆ. ಸೊ ಕೃಷ್ಣ ರುಕ್ಮಿಣಿ ಸೇರೋದಕ್ಕೆ ರಾಧಾ ಹೆಂಗೆ ಬರ್ತಾಳೆ ಮಧ್ಯದಲ್ಲಿ ಅನ್ನೋದೇ
ಒಂದು ಎಳೆ. ನೀವು ನೀವು ಹೇಳ್ತಿದ್ದೀರ ಸಿನಿಮಾಲ್ ನೋಡ್ಬೇಕು. ಓಕೆ, ನೀವು ಹೇಳ್ತಿದ್ದೀರಾ ಕೃಷ್ಣ ರುಕ್ಮಿಣಿ ಸೇರೋದಕ್ಕೆ ರಾಧಾ ಹೆಂಗೆ ಸೆಂಟ್ರಲ್ ಬರ್ತಾರೆ ಅಂತ ಹೇಳ್ಬಿಟ್ಟು. ಅವ್ರು ಮೋಕ್ಷಿತ್ ಅವ್ರು ಹೇಳ್ತಾ ಇದ್ರು ಸ್ಟೇಜ್ ಮೇಲೆ, ಸೊ ಯಾವತ್ತೂ ಅವರೊಟ್ಟಿಗೆ ವರ್ಕೇ ಮಾಡಿಲ್ಲ, ಅವರೊಟ್ಟಿಗೆ ನಾವು ಸ್ಕ್ರೀನ್ ಶೇರೇ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಅವರ ಒಂದು ಭಾವನೆಗಳನ್ನು ರುಕ್ಮಿಣಿ ಜೊತೆ ಯಾವ ರೀತಿ ಶೇರ್ ಮಾಡ್ಕೊಳ್ತಾರೆ, ನಿಮ್ಮಿಬ್ಬರ ಒಂದಾಗುವಿಕೆಗೆ ಅವರು ಏನಾದರೂ ಕನ್ವಿನ್ಸ್ ಮಾಡುವಂಥ ಸಿಚುವೇಶನ್ಸ್ ಇದೆಯಾ, ಅಥವಾ ಬೇರೆ ಒಂದು ಕಡೆಯಿಂದ ಏನಾದರೂ ಆ ಒಂದು ಪ್ರಯತ್ನ ಮಾಡಿದಾರ ಅಂತ? ಸೊ ನಾನು ಮೊದಲೇ ಹೇಳ್ದಂಗೆ ರಾಧಾ ಅನ್ನೋದೊಂದು ಆತ್ಮ, ಅಂದರೆ ಇಟ್ಸ್ ಎನ್ ಇನ್ನರ್ ಫೀಲಿಂಗ್. ರಾಧಾ ಇಸ್ ಎನ್ ಇನ್ನರ್ ಫೀಲಿಂಗ್. ಸೊ ವಿ ಹ್ಯಾವ್ ಶಾಟ್ ದಟ್ ಇನ್ ದಟ್ ವೇ. ಸೊ ನೀವು ಸಿನಿಮಾ ನೋಡಿ ಸರ್, ಕತೆ ತುಂಬ ಚೆನ್ನಾಗಿದೆ. ನಾನು ಹೇಳ್ದಂಗೆ ಒಂದು ಆಸೆ ಏನು, ರಾಧಾ ನಾನು ಲ್ಯಾವಿಶ್ ಲೈಫ್ ಲೀಡ್ ಮಾಡಬೇಕು, ನಾನು ತುಂಬ ಆ ಥರ ಹುಡುಗಿಬೇಕು, ರಾಧಾ ಹಂಗೆ. ಸೊ ರುಕ್ಮಿಣಿ ನಂಗೆ ಇಷ್ಟ ಆಗಲಿ ಆಗದೆ ನನ್ನ ವಾಸ್ತವ ಜೀವನ, ನನ್ನ ಹೆಂಡ್ತಿ ನಾನು ಇಷ್ಟಪಡಲೇಬೇಕು, ನನಗೆ ಇರೋ ಕಾರಲ್ಲಿ ನಾನು ಓಡಾಡಲೇಬೇಕು, ಬೆನ್ಸ್ ಕಾರ್ ಬೇಕು ಅನ್ನೋಕ್ಕೆ ಸಿಗುತ್ತೆ ಒಂದು ದಿವಸ. ಬಟ್ ನನಗೆ ಈಗಿರೋದನ್ನ ನಾನು ಬಿಡೋಕ್ಕಾಗಲ್ಲ. ಐ ಲವ್ ಮೈ ಕಾರ್ ಮೋರ್ ದೆನ್ ಬೆನ್ಸ್ ಕಾರ್ ಬಿಕಾಸ್ ಇಟ್ಸ್ ಎವ್ರಿ ಡೇ ಸರ್ವಿಂಗ್ ಮೀ. ಬಟ್ ಆಸೆ ಪಡೋದು ತಪ್ಪಿಲ್ವಲ್ಲ. ಬಟ್ ಆ ಆಸೆ ನನ್ನ ಈ ಪ್ರೆಸೆಂಟ್ ಸ್ಟೇಟ್ನ ಹೆಂಗೆ ಬೆಟರ್ ಮಾಡುತ್ತೆ. ಓಕೆ, ಟೈಟಲ್ ಮಾತ್ರ ರುಕ್ಮಿಣಿ ರಾಧಾಕೃಷ್ಣ ಅಂತ ಇಟ್ಕೊಂಡಿದ್ರ, ಬಟ್ ಒಳಗಡೆ ಎಲ್ಲೋ ಒಂದು ಕಡೆ ವಲ್ಗರ್ ಆಗಿರ್ಬೋದು, ಡಬಲ್ ಮೀನಿಂಗ್ ವರ್ಡ್ಸ್ ಆಗಿರ್ಬೋದು ಇದೆಯಾ? ಬಿಕಾಸ್ ಯಾಕಂತಂದ್ರೆ ಇವತ್ತು ನೀವು ಸ್ಟೇಜ್ ಮೇಲೂ ಕೂಡ ಒಂದಷ್ಟು ಮಾತುಗಳನ್ನು ಹೇಳಿದ್ದು ಕೂಡ ಎಲ್ಲೋ ಒಂದು ಕಡೆ ಇದಾಯಿತು. ಅದಕ್ಕೆ ಏನು ಕ್ಲಾರಿಫಿಕೇಶನ್ ಕೊಡ್ತೀರಾ? ಬಿಕಾಸ್ ಯಾಕಂತಂದರೆ ಈಗಿನ ಯಂಗ್ಸ್ಟರ್ಸ್ಗೆ ಕೆಲವೊಂದು ಆ ಥರ ಒಂದು ವರ್ಡ್ಸ್ ಇದ್ರೇ ಜನ ಎಂಜಾಯ್ ಮಾಡ್ತಾರೆ ಅನ್ನುವಂಥದ್ದು ಒಂದು ವರ್ಗ ಯೋಚನೆ ಮಾಡಿದ್ರೆ, ಫ್ಯಾಮಿಲೀಸು ಕೂಡ ಕುತ್ಕೊಂಡು ನೋಡ್ತಿರ್ಬೇಕಾದ್ರೆ ಅವ್ರಿಗೆಲ್ಲ ಒಂದು ಕಡೆ ಮುಜುಗರ ಬರುತ್ತೆ ಅನ್ನುವಂಥದ್ದು ಕೂಡ ಇನ್ನೊಂದು ವರ್ಗದ ಒಂದು ಸಿನಿ ಪಂಡಿತರ ವಾದ ಆಗಿದೆ. ಸೊ ಇದು ನಾನು ಯೂಸ್ ಮಾಡಿದ ವಲ್ಗರ್ ವರ್ಡ್, ಈಗ ನಾನು ನೋಡಿದ್ದು ಹಿಂಗಿಲ್ಲ ಸರ್. ಆಚೆ ಕಡೆ ನಾನು ನೋಡಿದ್ದೆ ಸಿನಿಮಾ ಮಾಡೋಕ್ಕಾಗಲ್ಲ. ನಾನು ಮುಚ್ಚು ಮರೆಯಲ್ಲಿ ಮಾಡಿದ್ರೆ ಏನು ಸರ್, ನಿಂಗೆ 1000 ಕತೆ ಕಾಲ್ಪನಿಕ ಬಂದಿದೆ. ನಾನು ಏನು ನೋಡಿದ್ನೋ ಅದು ಸಿನಿಮಾ ಮಾಡಿದ್ದೆ. ಈಗ ನಾನು ಬೆಳೆಯೋವಾಗ ಈಗ ನಾನೇ ಲವ್ ಮಾಡಿರ್ತೀನಿ ಅಂದ್ಕೊಳ್ಳಿ ಅನ್ನೋದು. ಈಗ ಅವಳು ನನ್ನೇ ಲೈಫ್ ಲಾಂಗ್ ಲವ್ ಮಾಡ್ತಾಳೆ ನಾನು ಹೇಳೋಕ್ಕಾಗಲ್ಲ. ಏನೋ ಅವಳು ಇನ್ನೊಬ್ಬನ ಲವ್ ಮಾಡಿ ಇನ್ನೊಬ್ಬನ ಜೊತೆ ಹೋಗ್ಬಿಟ್ರೆ ಅವಳು ಅವ್ನ ಜೊತೆ ನಿಂತಿರಂತಿಗೆ ಉರ್ದೋಗೋದು. ನಾನು ಏನು ಹೇಳಲಿ ಆಗ? ಅದಕ್ಕೆ ನಿಂಗೆ ಬೇಕಾದರೆ ಇವಾಗ ನಾನು ಈ ಕಾಲದಲ್ಲಿ ಯಾರು ಹುಡುಗರು ಹೋಗ್ಬಿಟ್ಟು ನೀನೇನಂತ ನಾ ಬ್ಲಡ್ಡಲ್ಲಿ ಹಾರ್ಟು ಅದೆಲ್ಲ ಬರೆಯಲ್ಲ. ಇಟ್ಸ್ ಆಲ್ ಗಾನ್. ಗುರು ನೀನು ಬೇಕಾದರೆ ಹೇಳು, ಅದು ಜಸ್ಟ್ ಫಕ್ ಆಫ್ ಫ್ರಮ್ ಮೈ ಲೈಫ್. ಹಿಂಗೆ ಮಾತಾಡ್ತೀನಿ. ನಾನು ಬೆಳೆದಿದ್ದು ಹಿಂಗೆ, ನಾನು ಓದಿದ್ದು ಕಾಲೇಜಲ್ಲಿ ನಾನು ಇದ್ದಿದ್ದು ಅದನ್ನೇ ತೋರಿಸಿದ್ದೀವಿ. ನಮ್ಮ ಸಿನಿಮಾ ರುಕ್ಮಿಣಿ ರಾಧಾಕೃಷ್ಣನ್ ಟೈಟ್ಲ್ ಇಟ್ಬಿಟ್ಟು ನಾವು ಏನೋ ಕುಂಭಕೋಣಮ್ಮು ಆ ಥರ ಬರೀ ಅದು ಇಲ್ಲ. ನಾವು ಇಲ್ಲೂ ಇದ್ದೀವಿ ಸರ್. ಇವಾಗ ಏನು ಬೇಕು, ಈ ಕಾಲಕ್ಕೆ ಏನು ಬೇಕು, ಇದನ್ನು ಇಟ್ಕೊಂಡು ಸಿನಿಮಾ ಕತೆ ಹೇಳ್ದಿದ್ದೀವಿ. ಸೊ ನಾವು ಇದನ್ನು ಬೇಕು, ಇವ್ರಿಗೆ ಅಟ್ರಾಕ್ಟ್ ಆಗುತ್ತೆ ಹಂಗಲ್ಲ. ನಾನು ನೋಡಿದ್ದು ವಾಸ್ತವ. ನೀನು ಆಚೆ ಕಡೆ ಜನ ನೋಡ್ತಿರೋದು ಇದೆ, ನೀವು ನೋಡ್ತಿರೋದಿದೆ. ಈಗ ನಿಮ್ಮ ಲೈಫಲ್ಲಿ ಇಲ್ವಾ ಸರ್? ನಿಮ್ಮದೇ ಎಷ್ಟೊಂದು ಇರ್ತಾವಲ್ಲ ಸರ್. ಅಲ್ಲ ಇರುತ್ತೆ, ಬಟ್ ಏನಂತಂದರೆ ಎಲ್ಲೋ ಒಂದು ಕಡೆ ಏನಂತಂದರೆ ಸ್ಟೇಜ್ ಅನ್ನೋವಂಥದ್ದು. ಬಿಕಾಸ್ ಯಾಕಂತಂದರೆ ಒಂದು ಸಿನಿಮಾನ ನೀವು ಶುರು ಮಾಡಬೇಕಂದ್ರೂ ಕೂಡ ದೇವ್ರನ್ನ ಪೂಜೆ ಮಾಡೇ ಶುರು ಮಾಡ್ತಾರೆ. ಇವತ್ತು ಕೂಡ ನೀವು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತಂದಾಗಲೂ ಕೂಡ ಪೂಜೆ ಮಾಡೇ ಬರ್ಕೊಂಡು ಬಂದಿರ್ತಾರೆ. ಸೊ ಇಂಥ ಒಂದು ಸ್ಟೇಜ್ಗಳಲ್ಲಿ ಆ ಒಂದು ವರ್ಡ್ ಯೂಸ್ ಮಾಡೋದು ಎಷ್ಟು ಸಮಂಜಸ ಅಂತ ಅನ್ನಿಸ್ತು ಅಂತ. ಸನ್ನಿವೇಶ ಸಿನಿಮಾ ಏನು, ಸಿನಿಮಾನೇ ದೇವರು ನನಗೆ, ಆಯಿತಾ? ಸಿನಿಮಾಲಿ ಎಲ್ಲ ಸನ್ನಿವೇಶ ಬರುತ್ತೆ. ರೊಮ್ಯಾನ್ಸ್ ಬರುತ್ತೆ, ಫೈಟ್ ಬರುತ್ತೆ, ಹೇಟ್ರೆಡ್ ಬರುತ್ತೆ, ಅಂದರೆ ಆ್ಯಂಗ್ರಿಯಾಗಿ ಬೈಯೋದು ಬರುತ್ತೆ, ಪ್ರೀತಿಯಿಂದ ಹೊಗಳೋದು ಬರುತ್ತೆ. ಎಲ್ಲನೂ ಸಿನಿಮಾನೇ, ಎಲ್ಲನೂ ದೇವ್ರೆ. ಯಾವುದನ್ನೂ ನಾನು ಬಿಡೋಕ್ಕಾಗಲ್ಲ. ಕಾಳಿ ಮಾತಾ ದುರ್ಗಾ ಟೈಪಲ್ಲಿದ್ದರೆ ನಾನು ಬಿಡೋಕ್ಕಾಗುತ್ತಾ? ಇಲ್ಲ. ಸರಸ್ವತಿನೇ ಪೂಜೆ ಮಾಡೋಕ್ಕಾಗತ್ತಾ? ಇಲ್ಲ. ದುರ್ಗಾದೇವಿನೂ ನಂಗೆ ಬೇಕು, ಸರಸ್ವತಿನೂ ಬೇಕು, ಎಲ್ಲನೂ ಬೇಕು ಸರ್. ನಮ್ದು ಈ ಸಿನಿಮಾಲಿ ಎಲ್ಲನೂ ಇದೆ. ಅದನ್ನೇ ನಾನು ಹೇಳೋಕೆ ಹೊರಟ್ಬಿಡೋದು. ಸನ್ನಿವೇಶ ಇದೆ, ಆ ವರ್ಡ್ಸ್ ಹಂಗಿದೆ. ನಾವೇನೋ ಯಾರನ್ನೋ ಇಷ್ಟಪಡಿಸ್ಬೇಕು ಮಾಡಬೇಕು ಅಂತಲ್ಲ. ಎಸ್, ಎನಿವೆ ಮೆಜೆಸ್ಟಿಕ್ 2 ನಂತರ ಈ ಒಂದು ಸಿನಿಮಾದ ಮೂಲಕ ಬರ್ತಿದ್ದೀರಾ ಅಂತಂದರೆ, ಈ ಒಂದು ಸಿನಿಮಾಗೋಸ್ಕರ ನಿಮ್ಮಲ್ಲಿ ನೀವು ಏನೆಲ್ಲ ಬದಲಾವಣೆಗಳನ್ನು ಕಂಡುಕೊಂಡ್ರಿ, ಹಾಗೆಯೇ ಪಾತ್ರಕ್ಕೆ ತಕ್ಕಂಗೆ ಏನೆಲ್ಲ ಚೇಂಜಸ್ಸನ್ನು ಮಾಡ್ಕೊಂಡ್ರಿ ಅಂತ? ಸರ್, ಮೆಜೆಸ್ಟಿಕ್ 2 ಸಿನಿಮಾ ನಾನು ಅಂದ್ಕೊಂಡಿದ್ದ ರೀತಿ ಆಗಲಿಲ್ಲ, ಯಾಕೆ ಸುಳ್ಳು ಹೇಳೋದು. ಸೊ ನನಗದಾದಮೇಲೆ ಲೈಫಲ್ಲಿ ನನಗಿಲ್ಲ, ನಂದು ಬೌಂಡ್ರೀಸ್ ಬೇರೆ, ನಾನು ಮಾಡಬೇಕಾಗಿರೋ ಸಿನಿಮಾಗಳು ಬೇರೆ. ನನ್ನ ಕೈ ಕಟ್ಟಿದ್ದನ್ನು ಫ್ರೀ ಬಿಟ್ಟಂಗೆ ಆಯಿತು. ಸೊ ಅಂಥ ಟೈಮಲ್ಲಿ ನನ್ನ ಜೊತೆ ಬಂದು ನಿಂತ್ಕೊಂಡಿದ್ದು ನಮ್ಮ ಪ್ರೊಡ್ಯೂಸರ್ ಉಮೇಶ್ ಸರ್, ಆಮೇಲೆ ನಮ್ಮ ಡೈರೆಕ್ಟರ್ ಪ್ರಾಣು ಸರ್. ಇವ್ರು ನಂಗೆ ಬ್ರದರ್ಸ್ಗಿಂತ ಜಾಸ್ತಿ ಸರ್. ಬಂದು ನನ್ನ ಲೋ ಟೈಮಲ್ಲಿ ನಿಂತ್ಕೊಂಡು ನಾನು ತುಂಬ ಟಾರ್ಚರ್ ಕೊಟ್ಟಿದ್ದೀನಿ ಸರ್ ಅವ್ರಿಗೆ. ಕೊಟ್ಬಿಟ್ಟು ಸಿನಿಮಾ ಔಟ್ಪುಟ್ಟು ತುಂಬ ಚೆನ್ನಾಗಿ ಬಂದಿದೆ. ಸೊ ದೇ ಹ್ಯಾವ್ ಗಿವನ್ ಮೀ ಎವ್ರಿಥಿಂಗ್ ಆ್ಯಂಡ್ ಐ ಹ್ಯಾವ್ ಪುಟ್ ಮೈ ಹಾರ್ಟ್ ಆ್ಯಂಡ್ ಸೋಲ್ ಇನ್ ಟು ದಿಸ್ ಮೂವಿ. ನಾನು ಎಲ್ಲರೂ ಕಷ್ಟಪಟ್ಟೆ ಮಾಡ್ತಾರೆ ಸರ್. ನಾನು ಅದು ಏನು ಹೇಳೋದು ಗೊತ್ತಾಗಲ್ಲ. ನಾನು ತುಂಬ ಕಷ್ಟಪಟ್ಟು ಮಾಡಿ, ಯಾಕೆ ಪಕ್ಕದ ಫಿಲಮ್ ಅವನು ಚೆನ್ನಾಗೇ ಮಾಡಿರ್ತಾನೆ, ಅವನು ಕಷ್ಟಪಟ್ಟು. ಬಟ್ ನಮ್ಮ ಸಿನಿಮಾ ಏನು ಸ್ಟ್ಯಾಂಡ್ ಔಟ್ ಮಾಡುತ್ತೆ ಅಂದರೆ ದ ಸ್ಟೋರಿ ವಾಟ್ ವಿ ಹ್ಯಾವ್ ಚೂಸನ್. ಬಿಕಾಸ್ ನಾನು ಎವ್ರಿ ವೀಕ್ ಸಿನಿಮಾ ನೋಡ್ತೀನಿ. ಎವ್ರಿ ವೀಕ್ ನಾನು ತುಂಬ ಚಿಕ್ಕ ವಯಸ್ಸಿನ ಸಿನಿಮಾ ನೋಡ್ಕೊಂಡು ಆ್ಯಸ್ ಅ ಆಡಿಯನ್ಸ್ ಈ ಸಿನಿಮಾ ನಂಗೆ ತುಂಬ ಇಷ್ಟ ಆಗಿದೆ. ಸಿನಿಮಾ ನಾನು ಸ್ಟೋರಿ ಲೈನ್ ಹೇಳಿದೆ, ಸಿನಿಮಾ ನೋಡ್ಬಿಟ್ಟು ಹೇಳ್ತಾ ಇದ್ದೀನಿ. ಆ್ಯಸ್ ಅನ್ ಆಡಿಯನ್ಸ್ ನನಗೆ ಯಾವಾಗ ಈ ಸಿನಿಮಾ ನೋಡ್ತೀನಿ ಅಂತ ಕುತೂಹಲ ಇರುತ್ತೆ. ಸೊ ಆ್ಯಸ್ ಅನ್
ಅದನ್ನ ಇಟ್ಕೊಂಡು ನಂಗೆ ತುಂಬ ಎಕ್ಸೈಟ್ಮೆಂಟ್ ಇದೆ ಈ ಸಿನಿಮಾ ಬಗ್ಗೆ. ಆಮೇಲೆ ತುಂಬ ಪ್ರೊಡ್ಯೂಸರ್ ಇದ್ದಾರೆ, ದುಡ್ಡು ಮಾಡ್ತಾರೆ, ಅವ್ರಿಗೆ ತುಂಬ ಲಾಭನೂ ಸಿಗುತ್ತೆ, ನಮ್ಮೆಲ್ರಿಗೂ ಒಳ್ಳೆ ಹೆಸರು ಬರುತ್ತೆ ಅನ್ನೋ ನಂಬಿಕೆನೂ ನನಗೆ. ಎಸ್, ನೀವು ಆಗಲೇ ಮಾತಾಡ್ತಾ ಇನ್ನೊಂದು ವಿಚಾರವನ್ನು ಹೇಳಿದ್ರಿ, ಕನ್ನಡ ನನಗೆ ತುಂಬ ಮಾತೃಭಾಷೆ, ನನಗೆ ತುಂಬ ಗೌರವ ಇದೆ ಅಂತ ಹೇಳ್ಬಿಟ್ಟು. ಬೇರೆ ಭಾಷೆಗಳು ನಾನೇನು ಕೀಳಾಗಿ ನೋಡಲ್ಲ, ಆದರೂ ಕೂಡ ಅದ್ರ ಮೇಲೂ ಕೂಡ ಗೌರವ ಇದೆ ಅಂತ ಹೇಳಿದ್ರು. ಸೊ ಈಗ ಕನ್ನಡ ಭಾಷೆ ಬಿಟ್ಟು ಬೇರೆ ಭಾಷೆಗಳಿಗೆ ಹೋಗುವಂತಹ ಪ್ರಯತ್ನವನ್ನು ಮಾಡ್ತಿದ್ದೀರಾ, ಏನು ಎತ್ತ ಅಂತ? ಈ ಒಂದು ಸಿನಿಮಾವನ್ನು ಪ್ಯಾನ್ ಇಂಡಿಯಾ ಭಾಷೆಯಲ್ಲಿ ರಿಲೀಸ್ ಮಾಡುವಂಥ ಪ್ಲಾನ್ಸ್ ಇದೆಯಾ ಅಂತ? ಸರ್, ಅವರು ಡಬ್ಬಿಂಗ್ ಮಾಡಿದ್ರೆ ಮಾಡ್ಕೊಳ್ಲಿ, ನಾವು ಮಾತ್ರ ಯಾವುದೇ ಕಾರಣಕ್ಕೂ, ನಾನು ನನ್ನ ಲೈಫಲ್ಲಿ ಯಾವತ್ತೂ ಬೇರೆ ಭಾಷೆ ಸಿನಿಮಾ ಮಾಡಲ್ಲ. ನಮಗೆ ಅನ್ನ ಕೊಟ್ಟರೆ ಕನ್ನಡ ತಾಯಿನೇ ಅನ್ನ ಕೊಡಲಿ. ನನ್ನ ಭಾಷೆ ನಾನು ತುಂಬ ಪ್ರೀತಿಸ್ತೀನಿ, ನಾನು ಇಲ್ಲೇ ಇರಬೇಕು, ಯಾವುದೇ ಕಾರಣಕ್ಕೂ ಬೇರೆ ಭಾಷೆಗಳು ಹೋಗೋರು ಇಷ್ಟ ಆಗಲ್ಲ ನನಗೆ. ಇಷ್ಟ ಆಗಲ್ಲ ಅಂದರೆ ಅವ್ರ ಮೇಲೆ ಗೌರವ ಎಲ್ಲ ಇದೆ ಸರ್, ಬಟ್ ನನಗೆ ಇಷ್ಟ ಆಗಲ್ಲ ಅಷ್ಟೇ. ಯಾಕಂದರೆ ನನಗೆ ಅವ್ರ ದೇವ್ರು ಸರ್, ಅಲ್ಲಿ ಇನ್ನೊಂದು ಕಡೆ ಹೋಗಿ ಇನ್ನೊಂದು ಮಾಡೋದು ನನಗೆ ಇಷ್ಟ ಆಗಲ್ಲ ಸರ್, ಆಯಿತಾ? ಇಲ್ಲಿ ದೇವರಾಗೆ ಇರಬೇಕು. ಅಂದರೆ ಎಲ್ಲೊಂದು ಕಡೆ ದರ್ಶನ್ ಅವ್ರನ್ನ ಫಾಲೋ ಮಾಡ್ತಿದ್ದೀರಾ ಅಂತ? ಸರ್, ದರ್ಶನ್ ಅವ್ರು ಫಾಲೋ ಅಲ್ಲ ಸರ್, ಇದು ನನ್ನ ಆಸೆ ಸರ್. ನಾನು ಕನ್ನಡ, ನನ್ನ ಭಾಷೆ, ನಾನು ಹುಟ್ಟಿ ಬೆಳೆದಿರೋದು ಇಲ್ಲಿ. ನಾನು ಯಾಕೆ ಬೇರೆಯವ್ರನ್ನ ಇದು ಮಾಡಬೇಕು? ನಾನು ಯಾಕೆ ತಮಿಳವ್ರನ್ನ ಇದು ಮಾಡ್ಬೇಕು ಸರ್? ನಾನು ಯಾಕೆ ತೆಲುಗವ್ರನ್ನ ಇದು ಮಾಡಬೇಕು? ನನ್ನ ಭಾಷೆ ಎಲ್ರಿಗಿಂತ ಮೇಲು ಸರ್. ಎಲ್ಲೋ ಒಂದು ಕಡೆ ಹೇಳ್ತಾರೆ, ಕಲಾವಿದರಿಗೆ ಭಾಷೆಯ ಒಂದು ಅಂತರ ಇಲ್ಲ ಅಂತಾರೆ. ಸರ್, ಈಗ ಒಂದು ಭಾಷೆ ಹೆಂಗೆ ಡಿಫ್ರೆನ್ಸ್ ಮಾಡ್ತೀರಾ ನೀವು? ಕಂಪ್ಯಾರಿಸನ್ ಇದ್ದೇ ಇರುತ್ತೆ ಭಾಷೆ ಪ್ಯಾರಾಮೀಟರ್. ನನ್ನ ಪ್ರಕಾರ ಒಂದು ಭಾಷೆ ಸಮೃದ್ಧಿಯಾಗಿದೆ ಅಂದರೆ ಅಲ್ಲಿರೋ ಆರ್ಟಿಸ್ಟು, ಅಲ್ಲಿರೋ ರೈಟರ್ಸು, ಅಲ್ಲಿರೋ ಸಿನಿಮಾಗಳು ಆ ಭಾಷೆ ಬಗ್ಗೆ ಹೇಳುತ್ತೆ. ನನಗೆ ಮಲಯಾಳಂ ಬಗ್ಗೆ ಮೊದಲು ಚಿಕ್ಕ ವಯಸ್ಸಲ್ಲಿ ಗೊತ್ತಿರಲಿಲ್ಲ. ಈಗ ಅವ್ರ ಸಿನಿಮಾಗಳು ನೋಡಿ ನಾನು ಮಲಯಾಳಂ ಬಗ್ಗೆ ರೆಸ್ಪೆಕ್ಟ್ ಬಂತು. ಅದೇ ನಂಗೆ ಬೆಂಗಾಲಿ ಮೇಲೆ ಯಾಕೆ ಕನೆಕ್ಷನ್ ಇಲ್ಲ, ಯಾಕೆ ಗುಜರಾತಿ ಮೇಲೆ ನಂಗೆ ಯಾಕೆ ಕನೆಕ್ಷನ್ ಇಲ್ಲ? ಬಿಕಾಸ್ ಐ ಡೋಂಟ್ ನೋ ದೇರ್ ಸಿನಿಮಾಸ್. ಸೊ ನಮ್ಮ ಜನ, ನಮ್ಮ ಭಾಷೆ, ದೇಶದ ಜನ ನಮ್ಮ ಭಾಷೆ ಮೇಲೆ ಗೌರವ ಜಾಸ್ತಿ ಆಗಬೇಕು ಅಂದರೆ ನಮ್ಮಲ್ಲಿ ಒಳ್ಳೆ ಸಿನಿಮಾಗಳು ಬರಬೇಕು. ನಾವು ನಮ್ಮ ಸಿನಿಮಾಲೇ ನಮ್ಮ ಭಾಷೆಲೇ ಸಾಧನೆ ಮಾಡಬೇಕು. ಬೇರೆಯವ್ರನ್ನ ಇಲ್ಲಿ ಕರ್ಕೊಂಬರೋವಂಥದ್ದು ನಾವು ಪ್ರಯತ್ನ ಮಾಡಬೇಕು. ನಾವು ಬೇರೆ ಕಡೆ ಹೋಗುವಂಥದ್ದು ನನಗಿಷ್ಟ ಇಲ್ಲ. ಎಲ್ಲೊಂದು ಕಡೆ ನೀವು ಹೇಳ್ತಿದ್ರೆ ನಂಗೆ ರಾಕಿಂಗ್ ಸ್ಟಾರ್ ಯಶ್ ಅವ್ರು ನೆನಪಾಗ್ತಾ ಇದ್ದಾರೆ. ಬಿಕಾಸ್ ಅವರು ಕೂಡ ಹೇಳಿದರು, ಟಾಕ್ಸಿಕ್ ಆಗಿರ್ಬೋದು, KGF 1 or 2 ಆಗಿರ್ಬೋದು, ಈಗ ರಾಮಾಯಣ ಆಗಿರ್ಬೋದು, ಅವರು ಬಂದು ನಮ್ಮ ಕನ್ನಡ ಚಿತ್ರರಂಗವನ್ನು, ಕನ್ನಡ ಭಾಷೆಯನ್ನು ಮೇಲೆತ್ತುವಂಥ ಪ್ರಯತ್ನ ಮಾಡಿದ್ರು. ನಿಮಗೂ ಅದೇ ಆಸೆ ಆಕಾಂಕ್ಷೆಗಳಿದೆಯಾ? ಸರ್, ನನಗೆ ಅಲ್ಲ, ಪ್ರತಿಯೊಬ್ಬ ಕನ್ನಡಿಗನಿಗೂ ಇದೇ ಆಸೆ ಸರ್. ನಾನು ಯಾಕೆ ಸರ್ ಬೇರೆ ಕಡೆ ಹೋಗಿರ್ಬೇಕು? ನನ್ನ ಭಾಷೆ ಸರ್, ನಾನು ಲೈಫಲ್ಲಿ ಇದ್ದರೆ ಇಲ್ಲೇ ಜೀವನ ಮಾಡೋದು, ರಾಜನ್ ಥರ ಇರ್ತೀನಿ. ನನಗೆ ಇದ್ದರೆ ಇರಲಿ, ದೇವ್ರು ಚೆನ್ನಾಗಿಟ್ಟಾಗ, ಇಲ್ಲ ಅಂತ ನಮ್ಮ ಅಪ್ಪ ಮಾಡಿಟ್ಟಿದ್ದಾರೆ, ನಾನು ಆರಾಮಾಗಿರ್ತೀನಿ. ಎಸ್, ಎನಿವೆ, ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಶೀಘ್ರದಲ್ಲೇ ಬರ್ತಾ ಇದ್ರ ಅಂತ ಗೊತ್ತಾಯಿತು ಸರ್. ವಿ ಆರ್ ಕಮಿಂಗ್ ಇನ್ ದಿಸ್ ಇಯರ್ ಇಟ್ ಸೆಲ್ಫ್, ನವಂಬರ್ ಡಿಸೆಂಬರ್ ಟೈಮಲ್ಲಿ ಬರ್ತೀವಿ. ವರ್ಷಾಂತಕ್ಕೆ. ಎಷ್ಟೇ ದೊಡ್ಡ ಸಿನಿಮಾ ಎದುರುಗಡೆ ಬಂದರೂ ಬರ್ತೀವಿ, ಇಲ್ಲ ಅಂದರೂ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್ ರುಕ್ಮಿಣಿ ರಾಧಾಕೃಷ್ಣ. ನಿಮ್ಮ ಜೀವನದಲ್ಲಿ ಒಳ್ಳೆ ಸಕ್ಸಸ್ಫುಲ್ ಹಿಟ್ ಆಗಲಿ, ಅದಾದ ನಂತರ ಮತ್ತಷ್ಟು ಅವಕಾಶಗಳು ನಿಮ್ಮದಾಗಲಿ, ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಭರತ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಲ್ಲಿಕಾರ್ಜುನ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಮನ್ ಟಿವಿ ಕನ್ನಡ, ಬೆಂಗಳೂರು.